ಪ್ರತಿದಿನ ಒಂದು 100ರಷ್ಟು ಕಾಣದೇ ಇರೋವಂಥ ಕೆಲಸಗಳನ್ನ ಮಾಡ್ತಾ ಮನೆ ಕೆಲಸ ಎರಡನ್ನೂ ಬ್ಯಾಲೆನ್ಸ್ ಮಾಡುವಾಗ ಎಲ್ಲೋ ಒಂದು ಕಡೆ ಮಕ್ಕಳ ಕಡೆ ಗಮನ ಕೊಡ್ತಿಲ್ಲ ಅನ್ನೋ ಒಂದು ಗಿಲ್ಟ್ ಕಾಡ್ತಾ ಎಷ್ಟೊಂದು ಸ್ಯಾಕ್ರಿಫೈಸಸ್ ಮಾಡ್ತಾ ಇಷ್ಟೊಂದು ರೆಸ್ಪಾನ್ಸಿಬಿಲಿಟೀಸ್ನ ತಲೆ ಮೇಲೆ ಹೊತ್ಕೊಂಡು ಕೆಲಸಕ್ಕೆ ಹೋಗೋರಾಗಿರಲಿ ಅಥವಾ ಮನೇಲಿರೋ ಆಗಿರಲಿ ಎಲ್ಲರ ಬಗ್ಗೆನೂ ಮಾತಾಡ್ತಾ ಇದ್ದೀನಿ ನಾನು. ಇಷ್ಟೆಲ್ಲ ಮಾಡ್ತಾ ಬ್ಯಾಲೆನ್ಸ್ ಮಾಡ್ತಾ ನಮ್ಮನ್ನು ನಾವು ಚೂಸ್ ಮಾಡ್ಕೊಳ್ಳೋದನ್ನು ಸಾಕಷ್ಟು ಬಾರಿ ಮರ್ತೇ ಹೋಗಿರ್ತೀವಿ ಅಥವಾ ಅದನ್ನು ಪ್ರಯಾರಿಟಿ ಅಂತ ನಾವು ಕನ್ಸಿಡರ್ ಮಾಡೋದೇ ಇಲ್ಲ. ಈ ವಿಡಿಯೋ ಅಂಥವ್ರಿಗೋಸ್ಕರ. ಸಾಕಷ್ಟು ಬಾರಿ ನನ್ನ ವೀಡಿಯೋಸಲ್ಲಿ ಟು ಡೂ ಲಿಸ್ಟ್ ಬಗ್ಗೆ ಕೇಳೇ ಇರ್ತೀರಾ, ನೋಡೇ ಇರ್ತೀರಾ. ಈ ವಿಡಿಯೋದಲ್ಲಿ ಪ್ರತಿಯೊಬ್ಬ ವುಮೆನ್ಗೂ ಇರಬೇಕಾಗಿರುವಂಥ ಮಸ್ಟ್ ಡೂ ಲಿಸ್ಟ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಆ್ಯಂಡ್ ಒಂದು ಡಿಸ್ಕ್ಲೇಮರ್ ಕೂಡ ಕೊಡ್ತೀನಿ, ಇದು ಯಾವುದೇ ರೀತಿಯಾದಂಥ ಪರ್ಫೆಕ್ಷನ್ಗೋಸ್ಕರ ಅಲ್ಲ. ಇಟ್ಸ್ ಜಸ್ಟ್ ಟು ಸ್ಟೇ ಹೆಲ್ದಿ, ಹ್ಯಾಪಿ ಇನ್ಸೈಡ್ ಔಟ್. ನನ್ನ ಮೊದಲನೇ ಮಸ್ಟ್ ಡೂ ಲಿಸ್ಟಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಪರ್ಫೆಕ್ಟಾಗಿ ಸ್ಕೆಡ್ಯೂಲ್ಸ್ನ ಮಾಡ್ಕೊಳ್ಳೋದು ಅಥವಾ ಪ್ರತಿಯೊಂದು ಮಿನಿಟ್ನ ಕಂಟ್ರೋಲ್ ಮಾಡೋದು ಅಲ್ವೇ ಅಲ್ಲ. ಇಟ್ಸ್ ಜಸ್ಟ್ ಪ್ರಯಾರಿಟೈಸಿಂಗ್. ಅಂದರೆ ಯಾವ ಕೆಲಸ ಯಾವ ಟೈಮಲ್ಲಿ ಮಾಡಬೇಕು, ಯಾವುದು ಇಂಪಾರ್ಟೆಂಟ್ ಆಗಿರುತ್ತೆ, ಯಾವುದನ್ನು ಡಿಲೇ ಮಾಡೋದು, ಎಷ್ಟು ಟೈಮ್ ಯಾವ ಆ್ಯಕ್ಟಿವಿಟಿಗೆ ಕೊಡೋದು ಅನ್ನೋದು ಮಾತ್ರನೇ ಆಗಿರುತ್ತೆ. ಎವ್ರಿ ಡೇ ಇಸ್ ನಾಟ್ ಸೇಮ್. ಕೆಲವೊಂದು ದಿನಗಳು ಕೆಲಸ ಜಾಸ್ತಿ ಇಂಪಾರ್ಟೆಂಟ್ ಆಗಿರುತ್ತೆ, ಇನ್ನು ಕೆಲವೊಂದು ದಿನಗಳು ಫ್ಯಾಮ್ಲಿ ಜಾಸ್ತಿ ಇಂಪಾರ್ಟೆಂಟ್ ಆಗಿರುತ್ತೆ, ಆ್ಯಂಡ್ ಇನ್ನು ಕೆಲವೊಂದು ದಿನಗಳು ನಮಗೆ ನಾವೇ ಇಂಪಾರ್ಟೆಂಟ್ ಆಗಿರ್ತೀವಿ. ಇದು ಒಂಥರ ಇಂಬ್ಯಾಲೆನ್ಸ್ ಅಂತಲ್ಲ, ಇದೇ ರಿಯಲ್ ಲೈಫ್. ಇದು ಎಲ್ಲದರ ಮಧ್ಯದಲ್ಲೂ ನಾವು ಟೈಮ್ ಮ್ಯಾನೇಜ್ ಮಾಡ್ತಾ ಬ್ಯಾಲೆನ್ಸ್ ಮಾಡ್ತಾ ಕಾಮ್ ಆಗಿರ್ತೀವಲ್ಲ, ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಟೈಮ್ ಮ್ಯಾನೇಜ್ಮೆಂಟ್ ಅಂತ ಬಂದಾಗ ನಾನು ಸಿಂಪಲ್ ಸ್ಟೆಪ್ಸ್ನ ಫಾಲೋ ಮಾಡ್ತೀನಿ. ಮೊದಲನೇದಾಗಿ ಹೈ ಎನರ್ಜಿ ಇದ್ದಾಗ ಇಂಪಾರ್ಟೆಂಟ್ ಟಾಸ್ಕ್ನ ಪ್ಲ್ಯಾನ್ ಮಾಡ್ಕೊತೀನಿ. ಲೋ ಎನರ್ಜಿ ಅಥವಾ ಇಂಟ್ರೆಸ್ಟೇ ಇಲ್ಲ, ಮೂಡೇ ಇಲ್ಲ ಅಂತ ಅಂದಾಗ ಸಿಂಪಲ್ ಟಾಸ್ಕ್ನ ಪ್ಲ್ಯಾನ್ ಮಾಡ್ಕೊತೀನಿ. ಆ್ಯಂಡ್ ಲಾಂಗ್ ಟು ಡೂ ಲಿಸ್ಟ್ನ ನಾನು ಯಾವತ್ತೂ ಪ್ರಿಪೇರ್ ಮಾಡೋದಕ್ಕೆ ಹೋಗೋದೇ ಇಲ್ಲ. ಜಸ್ಟ್ 5 ಟಾಸ್ಕ್ಸ್ ಆರ್ 3 ಟಾಸ್ಕ್ನ ಮಾತ್ರನೇ ಪ್ಲ್ಯಾನ್ ಮಾಡ್ಕೊತೀನಿ. ವರ್ಕ್, ಫ್ಯಾಮ್ಲಿ ಆ್ಯಂಡ್ ಪರ್ಸ್ನಲ್. ಸೊ ಈ ಥರ ಡಿವೈಡ್ ಮಾಡಿಕೊಂಡು ಎಲ್ಲದರಲ್ಲೂ ಎರಡೆರಡು ಟಾಸ್ಕ್ನ ಕಂಪ್ಲೀಟ್ ಮಾಡಿಕೊಂಡೆ ಶಾರ್ಟಾಗಿದ್ದಾಗ ಈಸಿಯಾಗಿ ಬೇಗ ಕಂಪ್ಲೀಟ್ ಮಾಡಬೇಕು ಅಂತ ಅನಿಸುತ್ತೆ. ಆ್ಯಂಡ್ ಮಲ್ಟಿ ಟಾಸ್ಕಿಂಗ್ ಯಾವತ್ತೂ ಮಾಡೋಕ್ಕೆ ಹೋಗಬೇಡಿ. ಟೈಮ್ ಬ್ಲಾಕಿಂಗ್ನ ಕಲ್ತ್ಕೊಳ್ಳಿ. ಅಂದರೆ 20 ನಿಮಿಷ ನಾವು ಅಡುಗೆ ಮಾಡ್ತೀವಿ ಅಂತಂದರೆ ಕಂಪ್ಲೀಟಾಗಿ ನಮ್ಮ ಮೈಂಡ್ ಅದರಲ್ಲೇ ಫೋಕಸ್ ಆಗಿರಬೇಕು. ಇನ್ನು 30 ನಿಮಿಷ ಎಕ್ಸಸೈಸ್ ಮಾಡ್ತೀವಿ ಅಂದರೆ ಕಂಪ್ಲೀಟ್ಲಿ 30 ನಿಮಿಷ ಅದರಲ್ಲೇ ಫೋಕಸ್ ಆಗಿರಬೇಕು. ಈ ಮಲ್ಟಿ ಟಾಸ್ಕಿಂಗ್ ಮಾಡ್ತಾ ಮಾಡ್ತಾ ಎನರ್ಜಿ ಅನ್ನೋದು ತುಂಬಾ ಡ್ರೈನ್ ಆಗಿಬಿಡುತ್ತೆ ಆ್ಯಂಡ್ ತುಂಬ ಮೆಂಟಲಿ ಸ್ಟ್ರೆಸ್ ಅಂತ ಅನಿಸ್ತಾ ಇರುತ್ತೆ. ಸೊ ಈ ಒಂದು ಸಿಂಪಲ್ ಟಿಪ್ಸ್ನ ಫಾಲೋ ಮಾಡಿಕೊಂಡು ಟೈಮ್ ಮ್ಯಾನೇಜ್ಮೆಂಟ್ನ ಮಾಡ್ಕೊಳ್ಳಿ. ಇವತ್ತಿನ ಮೀಲ್ ಏನೇನು ಅಂತ ನೋಡೋಣವಾ? ಮೊದಲನೇದಾಗಿ ರಾಗಿ ಗಂಜಿನ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಅದಕ್ಕೊಂದು ಸ್ವಲ್ಪ ಜೀರಿಗೆ ಆ್ಯಂಡ್ ಚಿಲ್ಲೀಸ್ನ ಹಾಕಿದ್ದೀನಿ. ಗ್ರೀನ್ ಚಿಲ್ಲಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ಮೊಸರನ್ನ ಮಿಕ್ಸ್ ಮಾಡ್ಕೊತೀನಿ ಅಥವಾ ಮಜ್ಜಿಗೆ ಕೂಡ ಮಿಕ್ಸ್ ಮಾಡ್ಕೊಬೋದು. ಅದ್ರ ಜೊತೆಗೆ ಮೆಂತ್ಯ ಸೊಪ್ಪು, ಬೇಳೆ, ತೊಗರಿಬೇಳೆ ಆ್ಯಂಡ್ ಹೆಸರುಬೇಳೆನ ಹಾಕಿ ನಾನು ಮೆಂತ್ಯ ಪಪ್ಪುನ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ದೋಸೆಗೆ ನಾನು ಕಡಲೆಬೀಜ ಚಟ್ನಿನ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಈ ಬ್ಯುಸಿ ಲೈಫಲ್ಲಿ ರಿಯಲ್ ಲಕ್ಸುರಿ ಅನ್ನೋದು ಯಾವ್ದು ಗೊತ್ತಾ? ಹೆಲ್ದಿ ಬಾಡಿ. ಸೊ ದ ನೆಕ್ಸ್ಟ್ ಮಸ್ಟ್ ಡೂ ಲಿಸ್ಟಲ್ಲಿ ಮೀಲ್ ಪ್ಲಾನಿಂಗ್ ಆ್ಯಂಡ್ ವೆಜಿಟಬಲ್ ಸ್ಟಾಕಿಂಗ್. ಇದ್ರ ಬಗ್ಗೆ ನಾನು ಸಾಕಷ್ಟು ಬಾರಿ ಮಾತಾಡಿದ್ದೀನಿ, ಬಟ್ ಈ ವಿಡಿಯೋನಲ್ಲಿ ಕೂಡ ಇನ್ಕ್ಲೂಡ್ ಮಾಡಬೇಕು ಅಂತ ಅಂದ್ಕೊಂಡೆ. ಇದು ನನ್ನ ಲೈಫಲ್ಲಿ ತುಂಬಾ ದೊಡ್ಡ ಡಿಫ್ರೆನ್ಸ್ ತಂದಿರುವಂಥ ಒಂದು ಸಿಂಪಲ್ ಸ್ಟೆಪ್. ಅರ್ಲಿಯರ್ ಡೇಸ್ ಮುಂಚೆ ಎಲ್ಲನೂ ನಾನು ಸಿಕ್ಕಾಪಟ್ಟೆ ಹೊರಗಡೆ ಊಟ ಮಾಡ್ತಾಯಿದ್ದೆ. ಸ್ವಿಗ್ಗಿ ಅಂತ ತುಂಬ ಆರ್ಡರ್ ಮಾಡ್ಕೊಂಡು ತಿಂತಿದ್ದೆ. ಈಗ ನಾನು ಮನೆಯಲ್ಲೇ ಮಾಡ್ಕೊಂಡು ತಿಂತೀನಿ. ಬಟ್ ಡಿಫ್ರೆನ್ಸ್ ಇದೆಯಲ್ಲ, ಆ ಎನರ್ಜಿ ಲೆವೆಲ್ ಡಿಫ್ರೆನ್ಸ್, ಬಾಡಿಯಲ್ಲಿ ಫೀಲ್ ಆಗುವಂಥ ಡಿಫ್ರೆನ್ಸ್, ಲೈಟ್ ಅಂತ ಅನಿಸ್ತಾ ಇರುತ್ತೆ, ಎನರ್ಜೆಟಿಕ್ ಅಂತ ಅನಿಸ್ತಾ ಇರುತ್ತೆ, ಆ್ಯಕ್ಟಿವ್ ಅಂತ ಅನಿಸ್ತಾ ಇರುತ್ತೆ. ಸೊ ಆಗ ಈ ಡಿಫ್ರೆನ್ಸ್ನ ನಾನು ನೋಡಿದಾಗ ಐ ಸ್ಟಾರ್ಟೆಡ್ ಕನ್ಸಿಡರಿಂಗ್ ಮೀಲ್ ಪ್ಲ್ಯಾನ್ ವೆರಿ ವೆರಿ ಸೀರಿಯಸ್ಲಿ.
ಮೀಲ್ ಪ್ಲ್ಯಾನಿಂಗ್ ಅಂತ ಬಂದಾಗ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ವಿಟಮಿನ್ಸ್ ಇದ್ರ ಬಗ್ಗೆ ನನಗೆ ಏನೂ ಬರೋದಿಲ್ಲ, ಹೇಗೆ ಪ್ಲ್ಯಾನ್ ಮಾಡ್ಕೊಳ್ಳೋದು ಅಂತ ಅಂದ್ಕೊಂಡ್ರೆ ಡೋಂಟ್ ವರಿ. ನಿಮ್ಮ ಮನೇಲಿ ಏನು ಅಡುಗೆ ಮಾಡ್ತೀರಾ ನೀವು ಎಲ್ಲದನ್ನು ಇನ್ಕ್ಲೂಡ್ ಮಾಡಿ. ಒಂದು ಪಲ್ಯ ಇನ್ಕ್ಲೂಡ್ ಮಾಡಿ, ಅಂದರೆ ಅನ್ನ ಇನ್ಕ್ಲೂಡ್ ಮಾಡಿ, ಚಪಾತಿ ಇನ್ಕ್ಲೂಡ್ ಮಾಡಿ. ಸೊ ಏನೇನು ಮಾಡ್ತಿರೋ ಅದನ್ನೇ ಇನ್ಕ್ಲೂಡ್ ಮಾಡಿ, ಅಷ್ಟೇ ಸಾಕು. ಎಕ್ಸ್ಟ್ರಾ ಹೊರಗಡೆ ತಿನ್ನೋದನ್ನು ಮಾತ್ರ ಕಟ್ ಡೌನ್ ಮಾಡಿದ್ರೆ ಸಾಕು. ಅದೇ ಒಳ್ಳೆ ಮೀಲ್ ಪ್ಲ್ಯಾನ್ ಆಗಿ ಟರ್ನ್ ಔಟ್ ಆಗುತ್ತೆ. ಮೋಸ್ಟ್ಲಿ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ, ಎವ್ರಿ ಸಂಡೇ ನಾನು 2.5 hours ಈ ಥರ ಮೀಲ್ ಪ್ಲ್ಯಾನಿಂಗ್ ಆ್ಯಂಡ್ ವೆಜಿಟೇಬಲ್ ಸ್ಟಾಕಿಂಗ್ ಅಂತಲೇ ಡೆಡಿಕೇಟ್ ಮಾಡ್ಕೊತೀನಿ. ರಿಯಲಿ ಇದು ನನಗೆ ತುಂಬಾ ಹೆಲ್ಪ್ಫುಲ್. ಎವ್ರಿ ಡೇ ಎದ್ದಾಗ ಏನು ಮಾಡಬೇಕು ಅನ್ನೋ ಒಂದು ಕ್ವೆಶನ್ ನನಗೆ ಬರೋದೇ ಇಲ್ಲ, ಬಿಕಾಸ್ ಆಲ್ರೆಡಿ ಪ್ಲ್ಯಾನ್ ಆಗಿರುತ್ತೆ. ಅಥವಾ ನಾಳೆ ಮಿಲೆಟ್ನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ, ಅದನ್ನು ಸೋಕ್ ಮಾಡಬೇಕು, ಅಥವಾ ಚಪಾತಿ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ, ಸೊ ಚಪಾತಿ ಹಿಟ್ಟನ್ನ ಕಲಿಸ್ಕೊಳ್ಬೇಕು. ಇದೆಲ್ಲ ಆಲ್ರೆಡಿ ಪ್ಲ್ಯಾನ್ ಆಗಿರೋದ್ರಿಂದ ಎವ್ರಿ ಡೇ ನನಗೆ ಸ್ಟ್ರೆಸ್ ಫ್ರೀ ಮಾರ್ನಿಂಗ್ಸ್ ಆಗೇ ಇರುತ್ತೆ, ಮೋಸ್ಟ್ಲಿ ಆಲ್ಮೋಸ್ಟ್ 90% ಆಫ್ ದ ಟೈಮ್. ಆ್ಯಂಡ್ ಏನಾದರೂ ತರಬೇಕು ಅಂತಂದಾಗಲೂ ಅಷ್ಟೇ, ನಾನು ಮನೆಗೆ ಬರೋಕ್ಕೆ ಮುಂಚೆ ಒಂದು ಸರಿ ನನ್ನ ಮೀಲ್ ಪ್ಲ್ಯಾನ್ನ ನೋಡಿಕೊಂಡು ಅದರಲ್ಲಿ ಯಾವುದಾದ್ರೂ ಐಟಮ್ ಮಿಸ್ಸಿಂಗ್ ಇದ್ದರೆ ಅದನ್ನು ಕೂಡ ತೊಗೊಂಡ್ಬರ್ತೀನಿ. ಸೊ ಎವ್ರಿಥಿಂಗ್ ಇಸ್ ಸಾರ್ಟೆಡ್. ಆ್ಯಂಡ್ ನಾನು ಹೇಳಿದಾಗೆ ದ ರಿಯಲ್ ಲಕ್ಸುರಿ ಅಂತಂದರೆ ಹೆಲ್ದಿ ಬಾಡಿ, ಹೆಲ್ದಿ ಮೈಂಡ್. ಅದಕ್ಕೋಸ್ಕರ ನಾವು ಒಂದು ಸ್ವಲ್ಪ ಟೈಮ್ ಡೆಡಿಕೇಟ್ ಮಾಡಿಲ್ಲ ಅಂದರೆ ಹೇಗೆ? ಈ ಮೀಲ್ ಪ್ಲ್ಯಾನಿಂಗ್ಸ್ನ ಸ್ಮಾರ್ಟಾಗಿ ಪ್ಲ್ಯಾನ್ ಮಾಡ್ಕೊಳ್ಳಿ. ಅಪ್ಲಯನ್ಸಸ್ ಎಲ್ಲ ಇದ್ದರೆ ಅದನ್ನು ಕೂಡ ಬಳಸ್ಕೊಳ್ಳಿ, ಇನ್ನೂ ಈಸಿ ಆಗುತ್ತೆ ನಿಮ್ಮ ಟಾಸ್ಕ್ ಎಲ್ಲನೂ. ಆ್ಯಂಡ್ ಇಷ್ಟೆಲ್ಲ ಮಾಡೋದಕ್ಕೆ ನಂಗೆ ಟೈಮೇ ಇಲ್ಲ ಅಂತ ಹೇಳೋರು ಡೋಂಟ್ ಗಿವ್ ಎಕ್ಸ್ಕ್ಯೂಸಸ್. ಆಮೇಲೆ ನೀವು ತುಂಬ ಸಮಯ ಹಾಸ್ಪಿಟಲಲ್ಲಿ ಕಳಿಬೇಕಾಗುತ್ತೆ. ಸೊ ಟ್ರೈ ಟು ಆಲ್ವೇಸ್ ಪ್ಲ್ಯಾನ್ ಅಪ್ ಯುವರ್ ಮೀಲ್ಸ್. ಇಟ್ಸ್ ರಿಯಲಿ ಹೆಲ್ಪ್ಫುಲ್. ನಾನು ಮೋಸ್ಟ್ಲಿ 80% ಹೆಲ್ದಿ ತಿನ್ನೋದಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಮಂಡೇ ಟು ಫ್ರೈಡೇ ನನ್ನ ಮೀಲ್ಸ್ ಎಲ್ಲನೂ ಮನೆಯಲ್ಲ ಆಗಿರುತ್ತೆ. ಇನ್ನು 20% ಅಥವಾ ಸ್ಯಾಟರ್ಡೆ ಸಂಡೇ ಅಥವಾ ಯಾವುದೋ ಒಂದು ಹೊರಗಡೆ ಹೋಗೋದಿರುತ್ತೆ ಅಂತಂದಾಗ ಆ 20%ನ ಅಲ್ಲಿಗೆ ಕನ್ಸಿಡರ್ ಮಾಡ್ತೀನಿ. ಆ್ಯಂಡ್ ಸ್ಮಾರ್ಟ್ ಮೀಲ್ ಪ್ಲ್ಯಾನಿಂಗ್ ಅಂತ ಹೇಳಿದ್ನಲ್ಲ, ಈ ಮಶ್ರೂಮ್ಸ್ ಎಲ್ಲ ತಂದಾಗ ಬೇಗ ಅದನ್ನು ಬಳಸ್ಕೊಳ್ಳಿ. ಕಟ್ ಮಾಡಿರೋದನ್ನೆಲ್ಲ ಫಸ್ಟ್ ಬಳಸ್ಕೊಳ್ಳಿ. ತುಂಬ ದಿನಗಳ ಕಾಲ ಇರುತ್ತೆ ಅನ್ನೋದನ್ನೆಲ್ಲ ಸ್ವಲ್ಪ ಡಿಲೇ ಮಾಡಿ. ಈ ಥರ ನಿಮ್ಮ ಮೀಲ್ಸ್ನ ಪ್ಲ್ಯಾನ್ ಮಾಡ್ಕೊಳ್ಳಿ. ಟೈಮ್ನ ಸೇವ್ ಮಾಡ್ತೀರಾ, ಮನಿನ ಸೇವ್ ಮಾಡ್ತೀರಾ, ನ್ಯೂಟ್ರಿಷಸ್ ಹೆಲ್ದಿ ಹೋಮ್ ಕುಕ್ ಮೀಲ್ಸ್ನ ತಿಂತೀರಾ, ಆ್ಯಂಡ್ ನಿಮ್ಮ ಮಾರ್ನಿಂಗ್ ಸ್ಟ್ರೆಸ್ ಫ್ರೀ ಆಗಿರುತ್ತೆ. ಸೊ ಸ್ಟಾರ್ಟ್ ಪ್ಲ್ಯಾನಿಂಗ್ ಯುವರ್ ಮೀಲ್ಸ್ ಟುಡೇ. ಕೀಪ್ ಯೋರ್ ಸೆಲ್ಫ್ ಫಸ್ಟ್, ನಾನ್ ನೆಗೋಷಿಯಬಲ್. ನಿಮ್ಮನ್ನು ನೀವು ಫಸ್ಟ್ ಆಗಿ ಕನ್ಸಿಡರ್ ಮಾಡೋದು ಅದೇ ಟಾಪ್ ಮೋಸ್ಟ್ ಪ್ರಯಾರಿಟಿ ಆಗಿರುತ್ತೆ. ಆ್ಯಂಡ್ ಇದೇ ನನ್ನ ನೆಕ್ಸ್ಟ್ ಮಸ್ಟ್ ಡೂ ಲಿಸ್ಟಲ್ಲಿ ಇರುವಂಥ ಟಾಪಿಕ್. ಮನೆ, ಮಕ್ಕಳು, ಕೆರಿಯರ್ ಇದನ್ನೆಲ್ಲದನ್ನು ಬ್ಯಾಲೆನ್ಸ್ ಮಾಡ್ತಾ, ಎಲ್ಲ ರೆಸ್ಪಾನ್ಸಿಬಿಲಿಟೀಸ್ನ ಟೇಕಪ್ ಮಾಡ್ತಾ ನಮ್ಮನ್ನು ನಾವು ಮರೆತು ಹೋಗ್ತೀವಿ, ಅಥವಾ ಲಾಸ್ಟಲ್ಲಿ ಕನ್ಸಿಡರ್ ಮಾಡೋದು ಇಟ್ ಈಸ್ ದ ರಿಯಾಲಿಟಿ. ಎಸ್, ಎಷ್ಟೋ ಸಾರಿ ಎಲ್ಲರೂ ಊಟ ಮಾಡಿದ ನಂತರ ನಾನು ಊಟ ಮಾಡ್ತೀನಿ, ಅಥವಾ ಎಲ್ಲರೂ ಪರ್ಚೇಸ್ ಮಾಡಿದ ನಂತರ ನಾನು ಪರ್ಚೇಸ್ ಮಾಡ್ಕೊತೀನಿ, ನನ್ನ ಲೈಕಿಂಗ್ಸ್ ಲಾಸ್ಟಲ್ಲಿ ನಾನು ಕನ್ಸಿಡರ್ ಮಾಡ್ತೀನಿ ಅನ್ನೋದು ರಿಯಾಲಿಟಿ. ಸಾಕಷ್ಟು ಬಾರಿ ಈ ಥರ ಆಗೇ ಇರುತ್ತೆ. ಸೊ ಒಂದನ್ನು ಮಾತ್ರ ನೆನ್ಪಿಟ್ಕೊಳ್ಳಿ, ನಿಮ್ಮ ಬಾಡಿ ಹೆಲ್ದಿ ಆಗಿದ್ದಾಗ, ನಿಮ್ಮ ಮೈಂಡ್ ಹೆಲ್ದಿ ಆಗಿದ್ದಾಗ ಆಟೋಮ್ಯಾಟಿಕಲಿ ನಿಮ್ಮ ಫ್ಯಾಮ್ಲಿ ಕೂಡ ಹೆಲ್ದಿಯಾಗಿರುತ್ತೆ. ನೀವೆಲ್ಲೋ ಒಂದು ಕಡೆ ಸಿಕ್ ಅಂತ ಅಂದಾಗ ಎಲ್ಲನೂ ಇಂಬ್ಯಾಲೆನ್ಸ್ ಆಗುತ್ತೆ. ನಿಮ್ಮ ಮಕ್ಕಳಾಗಲಿ ಅಥವಾ ನಿಮ್ಮ ರಿಲೇಷನ್ಶಿಪ್ಸ್ ಆಗಲಿ, ನಿಮ್ಮ ಫ್ಯಾಮ್ಲಿ ಆಗಲಿ ಕಂಪ್ಲೀಟಾಗಿ ಇಂಬ್ಯಾಲೆನ್ಸ್ ಆಗುತ್ತೆ. ಸೊ ಆದಷ್ಟು ನಿಮ್ಮನ್ನು ನೀವು ಟಾಪ್ ಮೋಸ್ಟ್ ಪ್ರಯಾರಿಟಿಯಲ್ಲಿ ಕನ್ಸಿಡರ್ ಮಾಡಬೇಕು. ನಿಮ್ಮ ಬಾಡಿ ಎಷ್ಟು ಹೆಲ್ದಿಯಾಗಿರಬೇಕೋ ನಿಮ್ಮ ಮೈಂಡ್ ಕೂಡ ಅಷ್ಟೇ ಹೆಲ್ದಿಯಾಗಿರಬೇಕು. ಎಸ್, ಮೆಂಟಲ್ ಹೆಲ್ತ್ ಇಸ್ ವೆರಿ ಇಂಪಾರ್ಟೆಂಟ್. ಮೆಂಟಲ್ ಹೆಲ್ತ್ ಅಂತ ಅಂದಾಗ ಮೆಡಿಟೇಷನ್ ಅಂತ ಅಂದ್ಕೊಂಡ್ರೆ ಖಂಡಿತವಾಗ್ಲೂ ಇಲ್ಲ. ಈಗೋ, ಹೇಟ್ರೆಡ್, ಜಲಸಿ ಅಥವಾ ಕೋಪ ಮಾಡ್ಕೊಳ್ಳೋದು, ಇನ್ನೊಬ್ಬರ ಬಗ್ಗೆ ಮಾತಾಡೋದು, ಎಲ್ಲೋ ಅನ್ಸ್ಯಾಟಿಸ್ಫ್ಯಾಕ್ಷನ್ ಅಂತ ಅನಿಸ್ತಾ ಇರೋದು, ಇದು ಎಲ್ಲನೂ ನಿಮ್ಮ ಮೆಂಟಲ್ ಹೆಲ್ತ್ಗೆ ತುಂಬಾ ಎಫೆಕ್ಟ್ ಅಂತ ಆಗುತ್ತೆ. ಸೊ ನಿಮ್ಮ ಮೆಂಟಲ್ ಹೆಲ್ತ್ಗೋಸ್ಕರ ನಿಮ್ಗೆ ಏನು ಇಷ್ಟ ಆಗುತ್ತೋ ಅದನ್ನು ಆಗಾಗ ಮಾಡ್ತಾಯಿರಿ. ಟ್ರಾವೆಲ್ ಮಾಡ್ತಾಯಿರಿ, ಆದಷ್ಟು ಫ್ಯಾಮ್ಲಿ ಜೊತೆ ಟೈಮ್ನ ಸ್ಪೆಂಡ್ ಮಾಡಿ, ಅಥವಾ ನಿಮ್ಗೆ ಏನು ಆ್ಯಕ್ಟಿವಿಟಿ ಇಷ್ಟ ಅದನ್ನು ಮಾಡಿ. ಕುಕ್ಕಿಂಗ್ ಮಾಡಿ, ಗಾರ್ಡ್ನಿಂಗ್ ಮಾಡಿ, ಅಥವಾ ನಿಮ್ಮಲ್ಲೇ ಯಾವುದೋ ಒಂದು ಕಲೆ ಇದೆ, ಎಲ್ಲೋ ಒಂದು ಕಡೆ ಅದನ್ನು ಮರ್ತೋಗಿದ್ದೀರಾ ಅಂತಂದರೆ ಅದನ್ನು ಕಂಟಿನ್ಯೂ ಮಾಡಿ. ಸೊ ಅದು ನಿಮಗೆ ಸಾಕಷ್ಟು ಕಾನ್ಫಿಡೆನ್ಸ್, ಮೈಂಡ್ ಬ್ಯುಸಿ ಆಗೋದ್ರಲ್ಲಿ ಹೆಲ್ಪ್ ಮಾಡುತ್ತೆ, ನಿಮ್ಮ ಮೆಂಟಲ್ ಹೆಲ್ತ್ ಕೂಡ ಹೆಲ್ಪ್ ಮಾಡುತ್ತೆ. ಸೊ ಆಲ್ವೇಸ್ ರಿಮೆಂಬರ್, ಹೆಲ್ದಿ ಬಾಡಿ, ಹೆಲ್ದಿ ಮೈಂಡ್, that is equal to healthy family.
ಯಾರಿಗೆ ತಾನೇ ಗೊತ್ತಿಲ್ಲ, ಮನಿ ಇಸ್ ವೆರಿ ಇಂಪಾರ್ಟೆಂಟ್. ಎಷ್ಟೋ ಮೆಟೀರಿಯಲಿಸ್ಟಿಕ್ ಥಿಂಗ್ಸ್ ತೊಗೊಳೋದ್ರಲ್ಲಿ ಇರುವಂಥ ಖುಷಿ ಈ ದುಡ್ಡು ತಂದುಕೊಡುತ್ತೆ. ಅದ್ರ ಜೊತೆಗೆ ಸೆಕ್ಯೂರಿಟಿ, ಸೆಲ್ಫ್ ರೆಸ್ಪೆಕ್ಟ್, ಸ್ಟೆಬಿಲಿಟಿ ಆ್ಯಂಡ್ ಪೀಸ್ ಆಫ್ ಮೈಂಡ್ ಇಷ್ಟನ್ನೆಲ್ಲನೂ ತಂದುಕೊಡೋದು ಆ ಮನಿನೇ. ಸೊ ಎಷ್ಟೋ ಕಷ್ಟಪಟ್ಟು ದುಡಿಯುವಂಥ ಈ ಮನಿಗೆ ಸೇವಿಂಗ್ಸ್ ಇಲ್ಲ ಅಂತಂದರೆ ಹೇಗೆ? ಮೈ ನೆಕ್ಸ್ಟ್ ಮಸ್ಟ್ ಡೂ ಲಿಸ್ಟಲ್ಲಿ ಫೈನಾನ್ಷಿಯಲ್ ಸ್ಟೆಬಿಲಿಟಿ, ಸೇವಿಂಗ್ಸ್. ಫ್ಯೂ ಇಯರ್ಸ್ ಬ್ಯಾಕ್ ಇದೇ ಪ್ರಿಯಾಂಕಾ ಸೇವಿಂಗ್ಸ್ ಬಗ್ಗೆ ಝೀರೋ ನಾಲೆಡ್ಜ್ ಇತ್ತು. ಇರೋ ಬರೋ ದುಡ್ಡನ್ನು ಎಲ್ಲದನ್ನು ಖರ್ಚು ಮಾಡ್ಕೊತಾ ಇದ್ದೆ, ಅನಾವಶ್ಯಕವಾಗಿ ಖರ್ಚು ಮಾಡ್ತಾ ಇದ್ದೆ. ಆ್ಯಂಡ್ ಒನ್ ಫೈನ್ ಡೇ ಇಟ್ ಹಿಟ್ ಮೀ ಹಾರ್ಡ್. ಎಸ್, ತುಂಬಾ ಎಮೋಷ್ನಲ್ ಅಥವಾ ಸ್ಟ್ರೆಸ್ಫುಲ್, ವೆರಿ ಎಮೋಷ್ನಲ್ ಡೇ. ಆಗ ನನಗೆ ಸೇವಿಂಗ್ಸ್ ಬಗ್ಗೆ ಒಂದು ಎನ್ಲೈಟ್ಮೆಂಟ್ ಆಗುತ್ತೆ. ಆ್ಯಂಡ್ ಫ್ರಮ್ ದೆನ್ ಆನ್ ದ ಗೇಮ್ ಚೇಂಜಸ್. ಸೊ ದುಡ್ಡು ದುಡಿಯೋದು ಎಷ್ಟು ಇಂಪಾರ್ಟೆಂಟೋ ಅದನ್ನು ಸೇವ್ ಮಾಡೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಆಗ ನಾನು ಈ ಬಜೆಟ್ ಪ್ಲ್ಯಾನಿಂಗ್ನ ಕಲ್ತ್ಕೊಂಡೆ. ಸೊ ಬರುವಂಥ ಏನೇ ಸೋರ್ಸ್ ಆಫ್ ಇನ್ಕಮ್ ಇದ್ರೂ 50% ನಮ್ಮ ನೀಡ್ಸ್ಗೆ ನಾನು ಕನ್ಸಿಡರ್ ಮಾಡಿಕೊಂಡೆ, ಇನ್ 20% ನಾನು ಸೇವಿಂಗ್ಸಾಗೆ ಕನ್ಸಿಡರ್ ಮಾಡಿದೆ, ಆ್ಯಂಡ್ ಇನ್ 30% ನಮ್ಮ ಖರ್ಚುಗಳಿಗೆ ಅಥವಾ ನಮ್ಮ ಆಸೆಗಳಿಗೆ ಅಂತ ಕನ್ಸಿಡರ್ ಮಾಡಿಕೊಂಡೆ. ದಿಸ್ ವಾಸ್ ರಿಯಲಿ ಹೆಲ್ಪ್ಫುಲ್ ಫಾರ್ ಮೀ. ಏನೇ ಎಷ್ಟೇ ಇನ್ಕಮ್ ಬಂದ್ರೂ ಅಷ್ಟೇ 20%ನ ಆಲ್ಮೋಸ್ಟ್ ಸೇವ್ ಮಾಡೋದಕ್ಕೆ ಟ್ರೈ ಮಾಡಿ. ಆ್ಯಂಡ್ ಸೇವಿಂಗ್ಸ್ ಅಂತ ಬಂದಾಗ ಈಗ ಸಾಕಷ್ಟು ಆಪ್ಷನ್ಸ್ ಇದೆ. ಗೋಲ್ಡ್ ಸ್ಕೀಮ್ಸ್ ಇದೆ, SIP ಇದೆ, ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡ್ಬೋದು, ಸಾಕಷ್ಟು ವಿಷಯಗಳಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಇದರ ಜೊತೆಗೆ ನಾನು ಮಂತ್ಲಿ ಬಜೆಟ್ ರಿಫ್ಲೆಕ್ಷನ್ನ ಮಾಡ್ಕೊತೀನಿ. ಸೊ ನಾನು ಖರ್ಚು ಮಾಡಿರುವಂಥ ಎಲ್ಲದನ್ನು ಬರೆದಿಟ್ಕೊತೀನಿ, ಈವನ್ 10 ರೂಪೀಸ್ ಆಗಿದ್ರೂ ಸಹ. ಆ್ಯಂಡ್ ಎಟ್ ದ ಎಂಡ್ ಎಲ್ಲಿ ನಾನು ಅನಾವಶ್ಯಕವಾಗಿ ಖರ್ಚು ಮಾಡಿದ್ದೀನಿ ಅಥವಾ ವೇಸ್ಟ್ ಆಗಿ ಖರ್ಚು ಮಾಡಿದ್ದೀನಿ, ಅವಶ್ಯಕತೆ ಇರಲಿಲ್ಲ ಅನ್ನೋದನ್ನೆಲ್ಲ ನೋಟ್ ಡೌನ್ ಮಾಡಿಕೊಂಡು ನೆಕ್ಸ್ಟ್ ಟೈಮ್ ನಾನು ಅದೇ ರೀತಿ ಖರ್ಚು ಮಾಡೋದಕ್ಕೆ ಅಂತ ಹೋದಾಗ ಅದು ನನ್ನ ಮೈಂಡಲ್ಲಿ ಸ್ಟ್ರೈಕ್ ಆಗುತ್ತೆ, ಇಲ್ಲ ಲಾಸ್ಟ್ ಟೈಮ್ ಮಾಡಿದ್ದೀನಿ, ಸೊ ದಿಸ್ ಟೈಮ್ ಐ ಶುಡ್ ನಾಟ್ ಅನ್ನೋದು ಒಂದು ವಾರ್ನಿಂಗ್ ಥರ ನನಗೆ ಕೊಡ್ತಾ ಬರುತ್ತೆ. ಸೊ ಇದನ್ನು ಟ್ರೈ ಮಾಡಿ, ರಿಯಲಿ ಇಟ್ ವಿಲ್ ಹೆಲ್ಪ್ ಯು ಸೇವ್ ಲಾಟ್ ಆಫ್ ಮನಿ. ಇದು ನಾನು ಫಾಲೋ ಮಾಡುವಂಥ ಸಿಂಪಲ್ ಟಿಪ್ಸ್ ನಿಮ್ಗೆ ಯೂಸ್ಫುಲ್ ಆಗುತ್ತೆ ಅಂತ ಶೇರ್ ಮಾಡ್ಕೊತಾ ಇದ್ದೀನಿ. ಇದರಲ್ಲಿ ನೀವು ಮಿಸ್ಟೇಕ್ ಆಗಿದ್ರೂ ಐ ಆಮ್ ರಿಯಲಿ ಸಾರಿ. ಆ್ಯಂಡ್ ನನ್ನ ನೆಕ್ಸ್ಟ್ ಮಸ್ಟ್ ಡೂ ಲಿಸ್ಟಲ್ಲಿ ಟೇಕ್ ಹೆಲ್ಪ್. ಎಸ್, ಫ್ಯಾಮ್ಲಿ ಅಂತಂದಾಗ ಅದರಲ್ಲಿರುವಂಥ ಮೆಂಬರ್ಸ್ಗೂ ಎಲ್ಲರಿಗೂ ಈಕ್ವಲ್ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ. ನೀವೇ ಎಲ್ಲ ಕೆಲಸಗಳನ್ನ ಮಾಡಬೇಕು ಅಥವಾ ನೀವೇ ಎಲ್ಲ ರೆಸ್ಪಾನ್ಸಿಬಿಲಿಟೀಸ್ನ ತೊಗೋಬೇಕು ಅಂತಂದರೆ ಖಂಡಿತವಾಗ್ಲೂ ಇಲ್ಲ. ಸಿಂಪಲ್ ಟಾಸ್ಕ್ನ ನಿಮ್ಮಲ್ಲೇ ಡಿವೈಡ್ ಮಾಡ್ಕೊಳ್ಳಿ. ಇನ್ನೊಬ್ಬರನ್ನ ಹೆಲ್ಪ್ ಕೇಳ್ತಿದ್ದೀವಿ ಅಂತಂದಾಗ ಅದೊಂದು ವೀಕ್ನೆಸ್ ಅಲ್ಲ, ಅದೊಂದು ಸ್ಟ್ರೆಂತ್ ಆಗುತ್ತೆ, ಒಂದು ಬಾಂಡಿಂಗ್ ಅಂತ ಬೆಳೆಯುತ್ತೆ, ಎಸ್ಪೆಷಲಿ ವಿತ್ ಇನ್ ದ ಫ್ಯಾಮ್ಲಿ. ಆ್ಯಂಡ್ ಎಲ್ಲರಿಗೂ ಆ ಟಾಸ್ಕ್ ಬಗ್ಗೆ ಒಂದು ಸ್ವಲ್ಪ ಅರಿವಿರುತ್ತೆ, ಇಂಡಿಪೆಂಡೆಂಟ್ ಆಗಿರೋದನ್ನು ಕಲ್ತ್ಕೊತಾರೆ. ಆ್ಯಂಡ್ ಫ್ಯಾಮ್ಲಿಯಲ್ಲಿ ಸಾಕಷ್ಟು ಬದಲಾವಣೆಗಳಾಗುತ್ತೆ, ಎಸ್ಪೆಷಲಿ ವಿತ್ ದ ಬಾಂಡಿಂಗ್. ಸೊ ನಿಮ್ಮ ಮಕ್ಕಳಲ್ಲಿ ಅಥವಾ ನಿಮ್ಮ ಸ್ಪೌಸ್, ನಿಮ್ಮ ಪಾರ್ಟ್ನರ್ಗೆ ಎಲ್ಲ ರೆಸ್ಪಾನ್ಸಿಬಿಲಿಟೀಸನ್ನು ಶೇರ್ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಎಸ್ಪೆಷಲಿ ಈ ಜನ್ರೇಷನ್ನ ಮಕ್ಕಳಿಗೆ ಆದಷ್ಟು ಇಂಡಿಪೆಂಡೆಂಟ್ ಆಗಿರೋದಕ್ಕೆ ನಾವೇ ಎಫರ್ಟ್ ಹಾಕಿ ಅವ್ರ ಕೈಯಲ್ಲಿ ಮಾಡಿಸ್ಬೇಕಾಗತ್ತೆ. ಅವ್ರಿಗೆ ಇದೆಲ್ಲ ಇಷ್ಟ ಆಗೋದಿಲ್ಲ ಅಥವಾ ಕೋಪ ಮಾಡ್ಕೊತಾರೆ, ಬಟ್ ಇಟ್ಸ್ ರಿಯಲಿ ಇಂಪಾರ್ಟೆಂಟ್. ಓದೋದು ಮಾತ್ರನೇ ಅಲ್ಲ, ಆ್ಯಕ್ಟಿವಿಟಿ ಮಾತ್ರನೇ ಅಲ್ಲ, ಎಲ್ಲ ವಿಷಯಗಳಿಗೂ ಅವ್ರಿಗೊಂದು ಸ್ವಲ್ಪ ನಾಲೆಡ್ಜ್ ಇರಲೇಬೇಕು. ಆ್ಯಂಡ್ ಈ ವಿಷಯಗಳು ಮುಂದೆ ಅವ್ರಿಗೆ ಲೈಫಲ್ಲಿ ಬ್ಯಾಲೆನ್ಸ್ನ ತಂದುಕೊಳ್ಳುತ್ತೆ. ಆ್ಯಂಡ್ ಇದೆಲ್ಲ ಜಾಸ್ತಿ ಸ್ಟ್ರೆಸ್ ಅಂತ ಅನ್ಸೋದೇ ಇಲ್ಲ. ಸೊ ಆದಷ್ಟು ಫ್ಯಾಮ್ಲಿನ ಇನ್ವಾಲ್ವ್ ಮಾಡಿ ಎಲ್ಲಾದ್ರೂ. ನಮ್ಮ ಮನೇಲಿ ನನ್ನ ಹಸ್ಬೆಂಡ್ ಆಗಿರ್ಬೋದು ಅಥವಾ ನನ್ನ ಮಗ ಆಗಿರ್ಬೋದು, ಅವ್ರಿಗೆ ಆದಂಥ ಕೆಲವೊಂದು ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ, ಅದೆಲ್ಲ ಅವರವರಾಗೆ ಮಾಡ್ಕೊತಾರೆ. ಆ್ಯಂಡ್ ಫ್ರೀ ಇದ್ದಾಗ ನನ್ನ ಹಸ್ಬೆಂಡ್ ನನಗೆ ಅಡುಗೆ ಮಾಡೋದ್ರಲ್ಲೆಲ್ಲ ಹೆಲ್ಪ್ ಕೂಡ ಮಾಡ್ತಾರೆ. ಸೊ ಈ ಥರ ಆದಷ್ಟು ನೀವು ಫ್ಯಾಮ್ಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಆ್ಯಂಡ್ ಟೈಮ್ನ ಸ್ಪೆಂಡ್ ಮಾಡಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡುವಂಥ ಸಮಯ. ಈ ವ್ಲಾಗ್ ಇಷ್ಟ ಆಗಿದ್ದರೆ, ಯೂಸ್ಫುಲ್ ಅಂತ ಅನ್ಸಿದ್ರೆ ಲೈಕ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮ್ಗೆ ಏನಾದರೂ ರಿಲೇಟಬಲ್ ಸ್ಟೋರಿ ಇದ್ದರೆ ಅದನ್ನು ಕೂಡ ನನಗೆ ತಿಳಿಸ್ಕೊಡಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ನೋಡಬೇಕು ಅಂತಂದರೆ ಅವ್ರ ಜೊತೆನೂ ಕೂಡ ಶೇರ್ ಮಾಡಿ. ಸಿಗೋಣ ಇನ್ನೊಂದು ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್ ಆ್ಯಂಡ್ ಬಾಯ್.